ನೊಂದವರು ಬಿದ್ದವರನ್ನು ಮೇಲೆ ಎತ್ತುವುದೇ ಧರ್ಮ. ಡಾಕ್ಟರ್ ಮಹಾದೇವ ಮಹಾಸ್ವಾಮಿಗಳು. ಕುಳಿತು ಮಾತನಾಡಲು ಸಮಯವಿದೆ, ಯಾವುದಾದರೂ ಪಾರ್ಟಿ ಮಾಡಲು ಸಮಯವಿದೆ, ಬೇರೆಯವರ ಬಗ್ಗೆ ಮಾತನಾಡಲು ಸಮಯವಿದೆ, ಆದರೆ ಬಸವ ಜಯಂತಿ ಮಾಡಲು ಬರೀ ಬೆರಳೆಣಿಕೆ ಎಷ್ಟು ಜನ ಇರುವುದನ್ನು ನೋಡಿದರೆ ಸಮಯ ಇಲ್ಲವೇನೋ ಎಂಬ ನೋವಿನ ಸಂಗತಿಯಾಗಿದೆ ಎಂದು ಡಾಕ್ಟರ್ ಮಹಾದೇವ ಮಹಾಸ್ವಾಮಿಗಳು ಹೇಳಿದರು. ಅವರು ಕುಕನೂರು ಪಟ್ಟಣದ ಶ್ರೀ ಅನ್ನದಾನೇಶ್ವರ ಶಾಖಾ ಮಠದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಧರ್ಮ ಸಂಸ್ಕೃತಿ ಪ್ರಸಾರ ಸಂಸ್ಥೆ ಇವರ ಸಹಯೋಗದೊಂದಿಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಕುಕನೂರು ವತಿಯಿಂದ ಬಸವ ಜಯಂತಿ ಆಚರಣೆ ಮತ್ತು 200ನೇ ಶಿವಾನುಭವ ಕಾರ್ಯಕ್ರಮ, ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಕಾಯಕಯೋಗಿಗಳಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿ ಬಸವ ಜಯಂತಿಯ ಪ್ರಯುಕ್ತ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಕಾಯಕಯೋಗಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದು ಬಸವಣ್ಣನವರು ಹೇಳುವ ಹಾಗೆ ಎಲ್ಲವನ್ನೂ ಮಾಡಲು ಜನರಿಗೆ ಸಮಯವಿದೆ, ಆದರೆ ಬಸವ ಜಯಂತಿಯನ್ನು ಮಾಡಲು ಜನರಿಗೆ ಸಮಯವೇ ಇಲ್ಲ ಏನೋ ಎಂಬುದು ನೋವಿನ ಸಂಗತಿಯಾಗಿದೆ. ಎಂತಹ ಒತ್ತಡದ ಮಧ್ಯ ಕೂಡ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಮತ್ತು ತಾಲೂಕು ಘಟಕದ ಪದಾಧಿಕಾರಿಗಳಿಂದ ಜಯಂತಿಯನ್ನು ಆಚರಿಸುತ್ತಿರುವುದು ನೋಡಿದರೆ ತುಂಬಾ ಸಂತೋಷವೆನಿಸುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಶರಣರ ಮಹಾತ್ಮರ ಜಯಂತಿ ಮರೆಯುತ್ತಿದ್ದೇವೆ, ಮರೆಯಬಾರದು. ಇಂದು ಕಾಯಕಯೋಗಿಗಳಿಗೆ ಸನ್ಮಾನಿಸುವಾಗ ಮುಸ್ಲಿಂ ಸಮಾಜದ ಮಹಿಳೆಯನ್ನ ಗೌರವಿಸಿದೆ. ಇಲ್ಲಿ ಜಾತಿ ಮುಖ್ಯವಲ್ಲ, ಕಾಯಕ ತತ್ವ ಮುಖ್ಯ, ಆದ್ದರಿಂದ ಅವರನ್ನು ಗೌರವಿಸಲಾಗಿದೆ. ನಮ್ಮ ನಾಡಿನಲ್ಲಿ ಎಲ್ಲವನ್ನೂ ಜಾತಿಯಿಂದ ಒಡೆಯುವ ಕೆಲಸ ಮಾಡಲಾಗುತ್ತಿದೆ. ನಾವು ಬಂದವರ ಜಾತಿ, ನಿಂತವರ ಜಾತಿ, ಮನೆಗೆ ಊಟಕ್ಕೆ ಕರೆದರೆ ಜಾತಿ ಕೇಳುತ್ತೇವೆ, ಹಾಗಾಗಿ ಯಾಕೆ ನಾವು ದೊಡ್ಡವರಾಗಿಲ್ಲ? ಅಂದರೆ ಎಲ್ಲಿಯವರೆಗೆ ಜಾತಿ ಕೇಳಿ ಇಷ್ಟು ಕೆಲಸಗಳನ್ನ ಮಾಡುತ್ತೇವೆಯೋ, ದೊಡ್ಡವರಾಗಲು ಸಾಧ್ಯವಿಲ್ಲ. ಬಸವಣ್ಣನವರು ಜಾತಿ ಮತ ಪಂಥ ಇವು ಯಾವುಗಳನ್ನೂ ಕೇಳಲಿಲ್ಲ. ಬಿದ್ದವರನ್ನು, ನೊಂದವರನ್ನು, ಕಷ್ಟದಲ್ಲಿ ಇರುವವರನ್ನು ಪ್ರೇರೇಪಿಸುವ ಮೂಲಕ ಎತ್ತಿ ಹಿಡಿಯುವ ಕೆಲಸವನ್ನು ಮಾಡಿದ್ದಲ್ಲಿ ಇಂದಿನ ಯುಗದಲ್ಲಿ ಎಲ್ಲರೂ ಸರಿ ಸಮಾನರಾಗಿ ಬದುಕಲು ಸಾಧ್ಯವಾಗಿದೆ ಎಂದು ಹೇಳಿದರು. ಡಾಕ್ಟರ್ ಜಮ್ಮಣ್ಣ ಅಂಗಡಿ ಮಾತನಾಡಿ ಬಸವ ಜಯಂತಿ ಕೇವಲ ಜನ್ಮ ದಿನಾಚರಣೆಯ ಆಚರಣೆಗಿಂತ ಹೆಚ್ಚಿನದಾಗಿದೆ. ಇದು ಬಸವಣ್ಣನವರ ಬೋಧನೆಗಳನ್ನು ನಮ್ಮಲ್ಲಿ ಸ್ಮರಿಸುವ ಮತ್ತು ಹರಡುವ ಒಂದು ಸಂದರ್ಭವಾಗಿದೆ. ಅವರ ಸಾಮಸ್ಯ, ಸಾಮಾಜಿಕ ನ್ಯಾಯ ಮತ್ತು ಕೆಲಸದ ಮೇಲಿನ ಭಕ್ತಿಯ ಸಂದೇಶವು ಭಾರತದಾದ್ಯಂತ ಜನರನ್ನು ಪ್ರೇರೇಪಿಸುತ್ತಲೇ ಇದೆ. ಬಸವಣ್ಣನವರು ಹೇಳುವ ಹಾಗೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲೂ ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಎಂದು ಹೇಳುವ ಹಾಗೆ ಏನನ್ನೂ ಹಿಂಸೆಯನ್ನು ನೀಡದೆ, ಯಾವುದೇ ಸುಳ್ಳು ಮಾತು ಮಾತನಾಡದೆ, ಯಾರಲ್ಲೂ ಜಗಳವಾಡದೆ, ಇನ್ನೊಬ್ಬರನ್ನು ನೋಡಿ ಅಸೂಯೆ ಪಡದೆ, ಇನ್ನೊಬ್ಬರ ಬಗ್ಗೆ ಹೊಗಳದೆ, ಇನ್ನೊಬ್ಬರನ್ನು ವರ್ಣಿಸದೆ ಇರುವುದರಿಂದ ನಮ್ಮ ಒಳಗಿನ ಆಂತರಿಕ ಮನಸ್ಸು ಮತ್ತು ಹೊರಗಿನ ಮನಸ್ಸು ಶುದ್ಧವಾಗಿ ಇಟ್ಟುಕೊಂಡು ಜೀವನ ನಡೆಸಿದಾಗ ಕೂಡಲಸಂಗಮ ದೇವ ಮೆಚ್ಚುತ್ತಾನೆ ಎಂದು ಹೇಳುತ್ತಾರೆ. ಇಂತಹ ಮಹಾನ ಶರಣರ ಆದರ್ಶಗಳನ್ನು, ತತ್ವಗಳನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ಬಸವಣ್ಣನ ವೇಷಭೂಷಣಗಳನ್ನು ತೊಟ್ಟ ಯಶವಂತ ಚನ್ನಯ್ಯ ಹಿರೇಮಠ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಕಾಯಕಯೋಗಿಗಳಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿಸಲಾಯಿತು. ಕಾರ್ಯಕ್ರಮದ ನಿರೂಪಣೆಯನ್ನು ಎಂಎಸ್ ಹಿರೇಮಠ ನೆರವೇರಿಸಿದರು. ನಂತರ ಪ್ರಸಾದ ಸೇವೆ ನೆರವೇರಿಸಲಾಯಿತು. ಸಂದರ್ಭದಲ್ಲಿ ವೀರಪ್ಪ ಮ್ಯಾಳಿ, ದೊಡ್ಡಪ್ಪ ಬಾವಿಕಟ್ಟಿ, ಬಸನಗೌಡ ಪಾಟೀಲ, ವೀರಣ್ಣ ಅಣ್ಣಿಗೇರಿ, ವೀರಯ್ಯ ತೋಂಟದಾರ್ಯ ಮಠ, ಬಿಕೆ ದಿವಟರ, ಕವಿತಾ ಶಿರೋಳ, ಲಲಿತಾ ಶಿಳ್ಳಿನ, ರೇಣುಕ ಮ್ಯಾಳಿ ಇತರರು ಇದ್ದರು. ವರದಿ ಚನ್ನಯ್ಯ ಹಿರೇಮಠ, ಕುಕನೂರು. ಕುಂತು ಮಾತಾಡ್ಲಿಕ್ಕೆ ಸಮಯದ, ಇನ್ನೊಬ್ಬರ ಬಗ್ಗೆ ಮಾತಾಡ್ಲಿಕ್ಕೆ ಸಮಯದ, ಒಂದಿಷ್ಟು ಏನಾದರೂ ಪಾರ್ಟಿ ಮಾಡ್ಲಿಕ್ಕೆ ಸಮಯದ, ಆದರೆ ಬಸವ ಜಯಂತಿ ಮಾಡ್ಲಿಕ್ಕೆ ಸಮಯ ಇಲ್ಲ ಅನ್ನೋದು ಭಾಳಷ್ಟು ನೋವಿನ ಸಂಗತಿ. ಆದರೂ ಕೂಡ ಅಖಿಲ ಭಾರತ ವೀರಶೈವ ಮಹಾಸಭಾದವರು ಏನೇ ಇದ್ರೂ ಕೂಡ ತಮ್ಮ ಒತ್ತಡದ ಬದುಕಿನಲ್ಲಿ ಬಸವಣ್ಣನ ಜಯಂತಿಯನ್ನು ಶ್ರೀಮಠದಲ್ಲಿ ಆಚರಣೆ ಮಾಡಿದ್ದು ಅಭಿನಂದನೀಯ ಮತ್ತು ಶ್ಲಾಘನೀಯ ಕಾರ್ಯ. ಯಾಕಂದರೆ ನಾವು ಯಾವಾಗಲೂ ಕೂಡ ಶರಣರ ಮಹಾತ್ಮರ ಜಯಂತಿಗಳನ್ನು ಮರಿಬಾರ್ದು. ನಾವೆಷ್ಟು ಮರ್ತೀವಂದ್ರೆ ನಮ್ಮ ನಾಡಿನೊಳಗೆ ಎಲ್ಲವನ್ನ ಜಾತಿ ಹೆಸರಿನಲ್ಲಿ ನಾವು ಹೇಳಲಿಕ್ಕೆ ಶುರು ಮಾಡಿದ್ದೀವಿ. ಎಲ್ಲರದು ಜಾತಿ, ನಾವು ಬಂದವ್ರ ಜಾತಿ ಕೇಳ್ತೀವಿ, ಹೋದವ್ರ ಜಾತಿ ಕೇಳ್ತೀವಿ, ಸತ್ತವ್ರ ಜಾತಿ ಕೇಳ್ತೀವಿ, ಎಲೆಕ್ಷನ್ ನಿಂತವ್ರು ಕೂಡ ಜಾತಿ ಕೇಳುವಂಥ ಸಮಯ ಬಂದದ. ಜೊತೆಗೆ ಮನೆಗೆ ಊಟ ಕರಿಬೇಕಾದ್ರೂ ಜಾತಿ ಕೇಳ್ತೀವಿ ನಾವು. ಹಾಗಾಗಿ ನಾವು ಯಾಕೆ ದೊಡ್ಡವರಾಗಿಲ್ಲ ಅಂದ್ರೆ ಎಲ್ಲಿವರೆಗೂ ನಾವು ಜಾತಿ ಕೇಳಿ ಎಷ್ಟು ಕೆಲಸ ಮಾಡ್ತೀವಿ ನಾವು ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣ ಯಾಕೆ ದೊಡ್ಡದಾದಂದ್ರೆ ಬಸವಣ್ಣ ಎಂದೂ ಕೂಡ ಜಾತಿ ಕೇಳಿಲ್ಲ. ಯಾರು ಬಿದ್ದಾರ ಅವ್ರು ನಮ್ಮವರಂದ, ಯಾರು ನೊಂದಾರ ಅವ್ರು ನಮ್ಮವರಂದ, ಯಾರು ಒಂದಿಷ್ಟು ಕಷ್ಟ ಅಂತ
ಗೊತ್ತೈತಿಲ್ಲ ಅವ್ರು ನಮ್ಮವ್ರಂತ ಬಸವಣ್ಣ. ಹಾಗಾಗಿ ಬಸವಣ್ಣ ದೊಡ್ಡ ತಾದ. ಆದ್ರೆ ಇವತ್ತು ಯಾರು ನಮ್ಮವ್ರು ಅಂತಾರಂದ್ರೆ, ಯಾರು ದೊಡ್ಡವರಾಗ್ಯಾರ ಅವ್ರು ನಮ್ಮವ್ರು ಅಂತಾರ, ಯಾರು ಬೆಳೆದಾರ ಅವ್ರು ನಮ್ಮವ್ರು ಅಂತಾರ, ಯಾರು ಗೆದ್ದಾರ ಅವ್ರು ನಮ್ಮವ್ರು ಅಂತಾರ. ಹಾಗಾಗಿ ನಾವು ಗೆದ್ದವರ ಬೆನ್ನು ಬಿತ್ತೀವಲ್ಲ, ಹಾಗಾಗಿ ನಾವು ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ. ಈ ಸಮಾಜ ಹೆಂಗೆ ಸುಧಾರಿಸ್ಬೇಕಂದ್ರ ದುರ್ಗಾಯಿ ರಾಮಣ್ಣ ಅಂತ ಬರ್ತಾನೆ. ಒಂಥರ ವಿಷಾದನೀಯ ಸಂಗತಿ. ಈಗ ನಾನು ಒಂದು ವಿಷಯವನ್ನು ನಾನು ನಿಮ್ಮಲ್ಲಿ ಪ್ರಚುರಪಡಿಸಲಿಕ್ಕೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಬಸವಣ್ಣ ಒಂದೇ ಮಾತು ಹೇಳಿದ, ಕಳಬೇಡ ಕೊಲಬೇಡ, ಕುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದ್ರು ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ನಲಿಸುವ ಪರಿ ಅಂತ ಹೇಳಿದ. ಒಮ್ಮೆ ಹೇಳಿದ ಫಸ್ಟ್, ಕಳು ಮಾಡಬೇಡ, ಸುಳ್ಳು ಹೇಳಬೇಡ, ಇದ್ರು ಮಾತಾಡಬೇಡ, ತನ್ನ ಬಣ್ಣಿಸಬೇಡ, ಹೀಗೆ ಅನೇಕ ಮಾತುಗಳನ್ನು ಹೇಳಿ ಹೇಳಿ ಅನೇಕ ವಚನಗಳನ್ನು ಈ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ, ಸಮಾಜದಲ್ಲಿರುವಂಥ ಎಲ್ಲ ವರ್ಗದವರು ಒಕ್ಕಟ್ಟಾಗಿರಲಿ, ಮಾನವ ಧರ್ಮ ಒಂದೇ ಅನ್ನುವಂಥ ಒಂದು ಮೂಲ ತತ್ವವನ್ನು ಇಟ್ಟುಕೊಂಡು ಅನೇಕ ವಚನಗಳನ್ನು ಸಹ ಚೆನ್ನಯ್ಯ ಸ್ವಾಮಿ ಅವರ ಪುತ್ರ ಯಶವಂತ್ ಚೆನ್ನಯ್ಯ ಹಿರೇಮಠ ಅವರು ಬಸವಣ್ಣನ ವಿಷಯದರ್ಶಿ, ಚಪ್ಪನ ವಿಷಯದರ್ಶಿ ವೇದಿಕೆ ಆರಂಭಿಸಿದ್ದಾರೆ. ಅವರಿಗೆ ವೇದಿಕೆ ಮುಂಭಾಗದಂತ ಎಲ್ಲರೂ ಸೇರಿ ಒಂದು ದೊಡ್ಡ ಚಪ್ಪಾಳೆಯನ್ನು ಯಾಕಂದರೆ ಇದು ಬಸವ ಜಯಂತಿ ಇರೋದ್ರಿಂದ ಆ ಬಸವಣ್ಣನ ವೇಷವನ್ನು ಧರಿಸಿ ಬಂದಂಥ ವಿದ್ಯಾರ್ಥಿಗೆ ಒಂದು ಚಪ್ಪಾಳೆ.